ಮಹಾಶಿವರಾತ್ರಿ ಅರ್ಥಪೂರ್ಣ ಆಚರಣೆಗೆ ಪಾಲನಹಳ್ಳಿಯಲ್ಲಿ ಸಕಲ ಸಿದ್ಧತೆ. ಫೆಬ್ರವರಿ 26ರಿಂದ ಮಾರ್ಚ್ 1ರವರೆಗೆ ಪಾಲನಹಳ್ಳಿ ಮಠದಲ್ಲಿ ಮಹಾಶಿವರಾತ್ರಿ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಂಸದರಾದ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಸುಧಾಕರ್ ಆಗಮನದ ನಿರೀಕ್ಷೆ. ಹೌದು, ಫೆಬ್ರವರಿ 26ರಿಂದ ಮಾರ್ಚ್ 1ರವರೆಗೆ ಪಾಲನಹಳ್ಳಿ ಮಠದಲ್ಲಿ ಶಿವರಾತ್ರಿ ಆಚರಣೆ ನಡೆಯಲಿದೆ. ಮಹಾರುದ್ರಯಾಗ, ಶಿವಗಂಗೋತ್ರಿ ಪ್ರಶಸ್ತಿ ಪ್ರದಾನ, 144ನೇ ಕುಂಭಮೇಳದ ಪ್ರಯುಕ್ತ ವಿಶೇಷ ವನಮಾಲಿ ಸಾಲಿಗ್ರಾಮ ಪ್ರದರ್ಶನ ಹಾಗೂ ಮಾತಂಗೇಶ್ವರ ಸಿದ್ಧಿ ಚಕ್ರ ಮಹಿಮೆ ತಿಳಿಸಲಿದ್ದೇವೆ ಎಂದು ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮೀಜಿ ಹೇಳಿದರು. ಹೌದು, ನೆಲಮಂಗಲ ವಿಧಾನಸಭಾ ಕ್ಷೇತ್ರ, ರಾಮನಗರ ಜಿಲ್ಲೆ, ಮಾಗಡಿ ತಾಲೂಕು, ಸೋಲೂರು ಹೋಬಳಿಯ ವ್ಯಾಪ್ತಿಗೆ ಬರುವ ಪಾಲನಹಳ್ಳಿ ಮಠದ ಆವರಣದಲ್ಲಿ ಮಹಾಶಿವರಾತ್ರಿ ಆಚರಣೆಗೆ ಸಿದ್ಧತೆ ಹಿನ್ನೆಲೆಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಶ್ರೀಗಳು ಮಾತನಾಡಿದರು. ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ವಿತರಿಸಿದರು. ಶ್ರೀಮಠವು ಕಳೆದ 25 ವರ್ಷಗಳಿಂದ ಶಿವರಾತ್ರಿ ಹಬ್ಬದ ಆಚರಣೆಯನ್ನು ಮಾಡಿಕೊಂಡು ಬಂದಿದೆ. ಈ ಬಾರಿ ಮಹಾರುದ್ರಯಾಗ, ಶ್ರೀ ಶನೇಶ್ವರ ಸ್ವಾಮಿಯ ದೇವಿಯ ಮೆರವಣಿಗೆ, ವೇದಿಕೆ ಕಾರ್ಯಕ್ರಮ, ಪೌರಾಣಿಕ ನಾಟಕಗಳು, ಸಾಮೂಹಿಕ ವಿವಾಹ ಜರುಗಲಿದೆ. ಜಾಗರಣೆ ಪ್ರಯುಕ್ತ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತೋಷ್ ತಂಡದಿಂದ ನಗೆ ಜಾಗರಣೆ, ಸಹಸ್ರ ಮೋದಕ ಗಣಹೋಮ, ಶುಕ್ರ ಪೂಜೆ, 1008 ದಂಪತಿಗಳಿಂದ ಪೂಜಾ ಕೈಂಕರ್ಯ ಜರುಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ರಾಜಕೀಯ ಧುರೀಣರು, ಸಚಿವರು, ಶಾಸಕರು, ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಚಲನಚಿತ್ರ ನಟರು, ಗಣ್ಯರು, ಮಠಾಧೀಶರು ಆಗಮಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಸರ್ವರಿಗೂ ಶರಣಾರ್ಥಿಗಳು. ಶ್ರೀ 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 ಶನೇಶ್ವರ ಸ್ವಾಮಿ ಕ್ಷೇತ್ರ ಪಾಲನಹಳ್ಳಿ ಮಠ. ಈ ಪಾಲನಹಳ್ಳಿ ಮಠದಲ್ಲಿ ಪ್ರತಿದಿನದಿಂದಲೂ ಕೂಡ ಭಗವಂತನ ಕೈಂಕರ್ಯಗಳು ಜರುಗುತ್ತಾ ಬಂದಿದೆ. ಈ ವರ್ಷವೂ ಕೂಡ ಮಹಾಶಿವರಾತ್ರಿಯು ಬಹಳ ವಿಜೃಂಭಣೆಯಿಂದ, ಅಂದರೆ ಮಹಾಕುಂಭಮೇಳವು 144 ವರ್ಷಕ್ಕೆ ಬಂದಿದೆ. ಇದರ ವಿಶೇಷತೆ ಏನೆಂದರೆ 12x12 ಕೂಡಿದಾಗ 144 ಆಗುತ್ತೆ. ಹಾಗಾಗಿ ಇಂತಹ ವಿಶೇಷದ ಈ ಒಂದು ಸುದಿನದಲ್ಲಿ ಮಹಾಶಿವರಾತ್ರಿ ದಿನಾಂಕ 26/2/2025 ಬುಧವಾರದಂದು ಶ್ರೀ ಗಣಪತಿ ಮಹಾಭಿಷೇಕ ಮತ್ತು ಶನೇಶ್ವರನ ವಿಶೇಷವಾಗಿರತಕ್ಕಂತಹ ಸ್ತೋತ್ರಾಂಜನಗಳು, ವಿಶೇಷ ಕೈಂಕರ್ಯಗಳು ಮತ್ತು ಅನೇಕ ದೇವದೇವಿಯವರ ಉತ್ಸವಗಳು ಕೂಡ ಜರುಗುತ್ತೆ. ಆ ದಿನ ಜಾಗರಣೆಯ ಪ್ರಯುಕ್ತ ಭಗವಂತನ ಕೀರ್ತನೆಗಳು ಮತ್ತು ಭಕ್ತಿಗೀತೆಗಳು ಎಲ್ಲವೂ ಕೂಡ ನಡೆಯುತ್ತೆ. ದಿನಾಂಕ 27/2/2025 ಗುರುವಾರದಂದು ಬೆಳಗ್ಗೆ ವಿಶೇಷವಾಗಿ ರುದ್ರಯಾಗವನ್ನು ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ 1008 ಜನ ಮುತ್ತೈದೆಯರಿಂದ ಮತ್ತು ದಂಪತಿಗಳ ಏಕಕಾಲದ ಪೂಜೆ ಭಾರತ ಖಂಡದ ಅಚ್ಚಗಟ್ಟಿನ ವ್ಯಾಖ್ಯಾನದ ಮಂದಿರದಲ್ಲಿ ಭಗವತ್ ಪ್ರೇರಣೆಯಿಂದ ಜರುಗ್ತಾ ಇದೆ. ಮತ್ತು ಆ ದಿನ ರಾತ್ರಿ ವಿಶೇಷವಾಗಿ ಅರಗುರು ಶರಣರು ಮತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂತಹ ಪೂಜ್ಯರುಗಳು ಮತ್ತು ಗಣ್ಯಮಾನ್ಯರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಆ ದಿನ ರಾತ್ರಿ ಸಂಪೂರ್ಣ ರಾಮಾಯಣ ಎಂಬತಕ್ಕಂತಹ ನಾಟಕವನ್ನು, ನಾವು ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿದ್ದೀವಿ. ಆ ದಿನ ವಿಶೇಷವಾಗಿ ಗಣ್ಯಮಾನ್ಯರು ಯಾರ್ಯಾರು ಬರ್ತಾ ಇದ್ದಾರೆ ಅಂದರೆ ಅನೇಕ ವ್ಯಾಖ್ಯಾನದಲ್ಲಿರತಕ್ಕಂತಹ ಸಮಾಜ ಚಿಂತಕರು ಮತ್ತು ಧಾರ್ಮಿಕ ಚಿಂತಕರು, ಆಧ್ಯಾತ್ಮಿಕ ಚಿಂತಕರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. 28/2/2025 ಬೆಳಗ್ಗೆ ಉಚಿತ ಸಾಮೂಹಿಕ ವಿವಾಹಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಆ ದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇದ್ದಾವೆ. ಮತ್ತು 1ನೇ ತಾರೀಕು 3ನೇ ತಿಂಗಳು 2025 ಶನಿವಾರದಂದು ಮಾತಂಗ ಪೂಜಾ, 3048 ಜನ ಮುತ್ತೈದರಿಂದ ಏಕಕಾಲದ ಪೂಜೆ. ಇನ್ನು ಗಣ್ಯರ ದಂಡು ಮಠದತ್ತ ಮುಖ ಮಾಡಲಿದೆ. ಫೆಬ್ರವರಿ 27ರಂದು ಸಂಜೆ 6 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ, ಕೇಂದ್ರ ಸಚಿವ ವಿ. ಸೋಮಣ್ಣ, ನಟ ಧ್ರುವ ಸರ್ಜಾ. ಕುಂಭೋತ್ಸವ ಉದ್ಘಾಟನೆಯಲ್ಲಿ ಮೈಸೂರಿನ ಒಡೆಯರು ಮತ್ತು ಸಂಸದರಾದ ಯದುವೀರ ಕೃಷ್ಣದತ್ತ ಒಡೆಯರ್, ವಿಜಯನಗರ ರಾಜ ಕೃಷ್ಣದೇವರಾಯ, ಸುರಪುರದ ರಾಜ ಕೃಷ್ಣಪ್ಪ ನಾಯಕ. ವಿಶೇಷ ಆಹ್ವಾನಿತರಾಗಿ ಸಂಸದರಾದ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಸುಧಾಕರ್, ಗೋವಿಂದ ಕಾರಜೋಳ ಭಾಗವಹಿಸಲಿದ್ದಾರೆ. ಮಠದಿಂದ 5 ವರ್ಷಕ್ಕೆ ನೀಡುವಂತಹ ಶಿವಗಂಗೋತ್ರಿ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿಗೆ ನೀಡಲಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕ ಎನ್. ಶ್ರೀನಿವಾಸ್ ವಹಿಸಲಿದ್ದಾರೆ ಎಂದು ಶ್ರೀಗಳು ಹೇಳಿದ್ದು ಹೀಗೆ. ಅಷ್ಟು ವರ್ಷ 4 ದಿವಸದಿಂದ ಸೇರಿ ಪ್ರತಿ ವರ್ಷದಂತೆ ಒಂದು 30-40 ಸಾವಿರ ಜನ ಸೇರಿದ್ರು. ಈ ಸತಿ 50,000 ಜನಕ್ಕೂ ಅಧಿಕವಾಗಿ ಭಕ್ತಾದಿಗಳು ಸೇರುವಂತಹ ಸಾಧ್ಯತೆ ಇದೆ. ಎಲ್ಲ ವ್ಯವಸ್ಥೆಗಳನ್ನು ಕೂಡ ಎಲ್ಲ ಸಂಪೂರ್ಣವಾಗಿ ಊಟದ ವ್ಯವಸ್ಥೆ ಇರಬಹುದು, ಶಾಮಿನ ಕುಳಿತುಕೊಳ್ಳುವಂತಹ ವ್ಯವಸ್ಥೆ ಇರಬಹುದು, ಭಕ್ತಾದಿಗಳು ಗಣ್ಯಮಾನ್ಯರು ಬರ್ತಕ್ಕಂಥದ್ದಕ್ಕೆ ಏನೇನು ಅವಕಾಶಗಳಿದೆ ಎಲ್ಲವೂ ಕೂಡ ಸಂತುಷ್ಟಿಯಾಗಿ ದೇವತಾ ವಸ್ತುಗಳು ಎಲ್ಲವೂ ಕೂಡ ಸಿದ್ಧತೆಗಳೇ ನಡೀತಾ ಇದೆ. ಅದರ ವಿಶೇಷತೆ ಏನಂದ್ರೆ ಅದು ರಸಲಿಂಗು ದರ್ಪಣಗಳಲ್ಲಿ, ಇದರ ನವಪಾಷಾಣಗಳಲ್ಲಿ ಮಾಡಿರ್ತಕ್ಕಂಥದ್ದೊಂದು ಮತ್ತು ಬದರಿಕಾನಂದದ ಸುವ್ಯವಸ್ಥೆಯಲ್ಲಿ ಜರುಗಿರ್ತಕ್ಕಂತಹ ಮಹಾಪುರುಷರು
ಸಾತ್ವಿಕವಾಗಿ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ನಮ್ಮ ಅನಿಸಿಕೆ ಏನಿದೆಯೋ ಯದ್ಭಾವಂ ತದ್ಭವತಿ ಅಂತಹ ನಮ್ಮ ಭಾವನೆ ಏನಿರುತ್ತೋ ಭಾವನೆ ತಕ್ಕನಾಗಿರ್ತಕ್ಕಂತಹ ಪ್ರತಿ ಶಕ್ತಿಗಳನ್ನು ಕೊಡ್ತಕ್ಕಂಥ ಚೈತನ್ಯ ಶಕ್ತಿ ಅದರಲ್ಲಿದೆ. ಆಗಾಗ ಅದನ್ನು ದರ್ಶನ ಮಾಡಿದಾಗ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಪ್ರತೀತಿಗಳ ಸನಾತನ ಪಾರಂಪರಿಕ ಹೇಳ್ಕೊಂಡ್ ಬಂದಿರತಕ್ಕಂತಹ ಗುರುಪದೇಶಗಳು. ನಮ್ಮ ಪದ್ಮನಾಭ ಅವರು ಹೋದ ವರ್ಷನೂ ಕೂಡ ಸಾವಿರಾರು ಜನಕ್ಕೆ ದಾಸೋಹ ಅನ್ನದಾಸೋಹವನ್ನು ಕೂಡ ನೆರವೇರಿಸಿ ಈ ವರ್ಷನೂ ಕೂಡ ಸಾವಿರಾರು ಜನಕ್ಕೆ ಒಂದು 60,000 ಜನಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ದಾಸೋಹ ಮತ್ತು ಅದರ ಜೊತೆಗೆ 3,048 ಜನ ಮುತ್ತೈದೆಯವರಿಗೆ ಸೀರೆ ಭಾಗ್ಯವನ್ನು ಮೊದಲಿಂದಲೂ ಕೂಡ ಸಾವಿರಾರು ಲಕ್ಷಾಂತರ ಸೀರೆಗಳನ್ನ ಈ ಮಠದ ವತಿಯಿಂದ ನಾವು ಕಳಸ ಹೊತ್ತವರೆಗೂ ಕೊಟ್ಟಿದ್ದೀವಿ ಮೊದಲು 25 ವರ್ಷದಿಂದಲೂ. ಈ ವರ್ಷವೂ ಕೂಡ 3,048 ಜನ ಮುತ್ತೈದೆಯವರಿಗೆ ಬಾಗಿನ ರೂಪದಲ್ಲಿ ಈಗಾಗಲೇ ಬಾಗಿನವನ್ನ ಮತ್ತು ದಾಸೋಹಕ್ಕೆ ಸಂಬಂಧಪಟ್ಟಿರತಕ್ಕಂಥ 60,000 ಜನ ಪ್ರಸಾದ ಸೇವನೆ ಮಾಡತಕ್ಕಂತಹ ದಾಸೋಹಕ್ಕೆ ಬಾಜಂದರಾಗಿ ನಮ್ಮ ಪದ್ಮನಾಭರು ನೆರವೇರಿಸಿದ್ದಾರೆ. ಇನ್ನು ಸರ್ವಧರ್ಮ ಸಮ್ಮೇಳನವು ಮಾರ್ಚ್ 1ರಂದು ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ, ನೊಣವಿನಕೆರೆಯ ಶ್ರೀ ಕರಿವೃಷಭ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆಯಲಿದ್ದು, ಸಂಜೆ ನಡೆಯುವಂತಹ 6 ಗಂಟೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮತ್ತು ರಜತ ಕಿರೀಟವನ್ನು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಸಚಿವರಾದ ಕೆ.ಎಚ್. ಮುನಿಯಪ್ಪರವರಿಗೆ ನೀಡಲಿದ್ದು, ವಿಶೇಷ ಆಹ್ವಾನಿತರಾಗಿ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಆರ್.ಬಿ. ತಿಮ್ಮಾಪುರ, ಈಶ್ವರ್ ಖಂಡ್ರೆ ಆಗಮಿಸಲಿದ್ದು, ಅಧ್ಯಕ್ಷತೆಯನ್ನು ಶಾಸಕ ಎನ್. ಶ್ರೀನಿವಾಸ್ ವಹಿಸಿಕೊಳ್ಳಲಿದ್ದಾರೆ. ಇನ್ನು ವಿವಿಧ ಕಾರ್ಯಕ್ರಮಗಳಾಗಿ ಫೆಬ್ರವರಿ 26ರಂದು ಧ್ವಜಾರೋಹಣದೊಂದಿಗೆ ಶಿವರಾತ್ರಿ ಕಾರ್ಯಕ್ರಮಗಳು ಪ್ರಾರಂಭವಾಗಿ ಗ್ರಾಮ ದೇವತೆಗಳ ಉತ್ಸವ, ಜಾಗರಣೆ ಪ್ರಯುಕ್ತ ಹಲವಾರು ಕಾರ್ಯಕ್ರಮ ಜರುಗಲಿದೆ. ಫೆಬ್ರವರಿ 27ರಂದು ಮಹಾರುದ್ರಯಾಗ, ಮಧ್ಯಾಹ್ನ 5 ಗಂಟೆಗೆ ಗುರುರಾಜ್ ಹೊಸಕೋಟೆ ತಂಡದಿಂದ ಭಕ್ತಿ ಸಂಗೀತ, ಪ್ರಶಸ್ತಿ ಪ್ರದಾನ, ರಾತ್ರಿ 10:30ಕ್ಕೆ ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕ ನಡೆಯಲಿದೆ. ಮಾರ್ಚ್ 1ರಂದು 3,048 ಜನ ಮುತ್ತೈದೆಯರಿಗೆ ಬಾಗಿನ ಪೂಜೆ, ರುದ್ರದೇವರಿಗೆ ಕುಂಭಾಭಿಷೇಕ ನಡೆಯಲಿದೆ. ರಾತ್ರಿ 10:30ಕ್ಕೆ ಮಹಿಳಾ ಕಲಾವಿದರಿಂದ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕ ಆಯೋಜಿಸಲಾಗಿದೆ ಎಂದು ಮಾಧ್ಯಮಗೋಷ್ಠಿಯಲ್ಲಿ ಶ್ರೀಗಳು ತಿಳಿಸಿದರು. ಇನ್ನು ದಾಸೋಹ ಸುಮಾರು 70,000 ಜನರಿಗೆ ಸಂಪೂರ್ಣ ದಾಸೋಹ ವ್ಯವಸ್ಥೆಯನ್ನು ಕೈಗೊಂಡಿದ್ದೇವೆ ಎಂದು ಬೆಂಗಳೂರಿನ ಪುನರುತ್ಥಾನ ಸಮಿತಿಯ ವಿಜಯ ಪದ್ಮನಾಭ್ ಶ್ರೀಗಳ ಬಗ್ಗೆ ಹಾಗೂ ದಾಸೋಹದ ಬಗ್ಗೆ ಮಾಹಿತಿ ನೀಡಿದ್ದು ಹೀಗೆ. ಗುರುಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ನಮ್ಮ ಭಕ್ತ ಬಾಂಧವರಲ್ಲಿ ವಿನಂತಿಸೋದೇನು ಅಂದರೆ, ಈ ಪಾಲನಹಳ್ಳಿ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಶನೀಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಉತ್ಸವ ಮಹಾ ಉತ್ಸವ ಇದು. ಅದು ನಮ್ಮ ಡಾಕ್ಟರ್ ಸಿದ್ದರಾಜ ಸ್ವಾಮೀಜಿಗಳವರ ಮಾರ್ಗದರ್ಶನದಲ್ಲಿ ನಡೆಯತಕ್ಕಂಥ ಈ ಉತ್ಸವಕ್ಕೆ ಎಲ್ಲರೂ ಕೂಡ ಸದ್ಭಕ್ತರೆಲ್ಲರೂ ಕೂಡ ಆಗಮಿಸಿ ಎಲ್ಲ ಪೂಜೆಗಳಲ್ಲಿ ಪಾಲ್ಗೊಳ್ಳ್ರಿ. ಮಹಾರುದ್ರಯಾಗವನ್ನು ನೋಡೋದೇ ಒಂದು ಭಾಗ್ಯ, ಅದ್ರಲ್ಲಿ ಪಾಲ್ಗೊಳ್ಳೋದಂತೂ ಮಹಾಪೂರ್ವ ಜನ್ಮದ ಪುಣ್ಯ ಆಗಿರ್ತೈತೆ. ಇಂಥ ಒಂದು ಸೌಭಾಗ್ಯಗಳನ್ನು ನಮಗೆ ಒದಗಿಸ್ಕೊಟ್ಟಂಥ ಶ್ರೀ ಸಿದ್ದರಾಜ ಸ್ವಾಮೀಜಿಯವರು ಎಲ್ಲ ಲೋಕೋದ್ಧಾರಕ್ಕಾಗಿ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಸುಖ, ಶಾಂತಿ, ನೆಮ್ಮದಿ ಜೀವನ ಸರ್ವರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು ಇಂಥ ಒಂದು ಮಹತ್ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. 4 ದಿನ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳು ಇದೆ. ಸದ್ಭಕ್ತರೆಲ್ಲರೂ ಕೂಡ ನಿರ್ಭೀತಿಯಿಂದ ಬಂದು ಭಾಗವಹಿಸಿ ಇಲ್ಲಿ ಒಂದು ದೊಡ್ಡ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದರಿಂದಾಗಿ ಎಲ್ಲ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿ ಇರೋದರಿಂದ ಎಲ್ಲ ಸದ್ಭಕ್ತರು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಮಹಾಶಿವರಾತ್ರಿ ಮಹೋತ್ಸವವನ್ನು ನೆನಪಲ್ಲಿ ಉಳಿಯತಕ್ಕಂಥ ಒಂದು ಸಂದರ್ಭವನ್ನು ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಸ್ವಾಮೀಜಿಯವರ ಪರವಾಗಿ, ಮಠದ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಈ ವೇಳೆಯಲ್ಲಿ IRS ನಿವೃತ್ತ ಅಧಿಕಾರಿ ಭೀಮಾಶಂಕರ್, ವಿದ್ಯುತ್ ದೀಪಾಲಂಕಾರದ ತುಮಕೂರಿನ ರಾಮಸ್ವಾಮಿ, ಮೀಸೆ ರಾಮಣ್ಣ, ಮಠದ ಟ್ರಸ್ಟ್ನ ಪವನ್, ವಿಶ್ವನಾಥ್, ಮಂಜುನಾಥ್, ಹಲವಾರು ಭಕ್ತಾದಿಗಳು ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಕಾರ್ಯಕ್ರಮದ ದೃಶ್ಯಾವಳಿಗಳು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕುಪ್ಪೆ ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ಪಾಲನಹಳ್ಳಿ ಮಠ, ಸೋಲೂರು. ಗ್ರಾಮವನ್ನ ದರ್ಶನಕ್ಕೋಸ್ಕರವಾಗಿ ನಾವು ಲೋಕ ಕಲ್ಯಾಣದ ಏಳಿಗೆಗೋಸ್ಕರವಾಗಿ, ಲೋಕ ಕಲ್ಯಾಣದ ಅವರವರ ಅಭಿಷ್ಟದ ಮುಖತ್ವದ ಶಾಂತಿ ಪ್ರದರ್ಶನಕ್ಕೋಸ್ಕರವಾಗಿ ಅಭಿಷ್ಟವನ್ನು ನೆರವೇರಿಸಲೆಂದು ದರ್ಶನಕ್ಕಿಡ್ತಾ ಇದ್ದೀವಿ. ಇದು 1832 ವರ್ಷದಿಂದ ಅವಧೂತರಿಂದ ಬಂದಿರತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಅವರಿಂದ ಇನ್ನೊಬ್ಬ ಚನ್ನಬಸಪ್ಪ ಗುರುಗಳಿಗೆ, ಚನ್ನಬಸಪ್ಪ ಗುರುಗಳಿಂದ ಡಾಕ್ಟರ್ ಅಪ್ಪಾಜಿ ಗುರುಗಳು, ಅಪ್ಪಾಜಿ ಗುರುಗಳಿಂದ ನನಗೆ ಬಂದಿರತಕ್ಕಂಥದ್ದು 1999ರಲ್ಲಿ. ಅದನ್ನು ಈ ವರ್ಷವೇ ನಾವು ವಿಶೇಷವಾಗಿ ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ಸರ್ವಹೃದಯ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಭಗವಂತನ ಕೃಪಕಟಾಕ್ಷಕ್ಕೂ, ರುದ್ರಯಾಗಕ್ಕೂ ಮತ್ತು ಕಲೋತ್ಸವದ ಈ ಕಾರ್ಯಕ್ರಮಕ್ಕೆ ಪಾತ್ರರಾಗಿ, ಭಾಜನರಾಗಿ
ಎಲ್ಲರನ್ನೂ ಕೂಡ ಭಗವಂತನ ಕೃಪಾ ಕಟಾಕ್ಷಕ ಪಾತ್ರರಾಗಬೇಕಾಗಿ ಸರ್ವ ಹೃದಯರನ್ನು ಕೂಡ ನಾವು ವಿನಂತಿಸಿಕೊಳ್ಳುತ್ತೀವಿ.